ಕಾವಂದರು ಈ ವೇದಿಕೆಯಲ್ಲಿ ಇಷ್ಟೊತ್ತು ಕೂತ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಹಾಗಾಗಿ ಸನ್ಮಾನ್ಯ ಕಾವಂದರಿಗೆ ನನ್ನ ವಂದನಾರ್ಪಣೆಯನ್ನು ಹೇಳಿ, ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರೇ, ಸಂಸದರೇ ಮತ್ತು ಎಲ್ಲ ನಾಯಕರೇ ಮತ್ತು ಕೆಳಗೆ ಕೂತಿರ್ತಕ್ಕಂಥ ಎಲ್ಲ ಬಂಧುಗಳೇ, ನಾನು ಇಷ್ಟನ್ನೇ ಹೇಳ್ತೀನಿ. ಮಂಗಳೂರು ನಗರಕ್ಕೆ ಇವತ್ತು ಒಂದು ಶೋಭೆ ತರತಕ್ಕಂಥ ಒಂದು ಸರ್ಕಲ್ ರಚನೆ ಆಗಿದೆ. ಹಾಗಾಗಿ ಅದು ಲೋಕಾರ್ಪಣೆ ಆಗಿದೆ. ನಾವು ಈ ಮಂಗಳೂರು ನಗರದಲ್ಲಿ ಬೆಳೆದಂಥವರು. ಕಾವಂದರ ಕಾಲೇಜಿನಲ್ಲಿ ನಾನು 89ರಲ್ಲಿ SDM ಲಾ ಕಾಲೇಜಿನಲ್ಲಿ ಲಾ ಕಾಲೇಜಿನ ಪ್ರೆಸಿಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಕೌನ್ಸಿಲ್ ಇದು. ನನ್ನ ಸ್ಟೂಡೆಂಟ್ ಕೌನ್ಸಿಲನ್ನು ಇನಾಗ್ರೇಟ್ ಮಾಡಿದ್ದು ಸನ್ಮಾನ್ಯ ಕಾವಂದರು. ಆದ ಕೂಡಲೇ ನನ್ನನ್ನು ಕೂತ್ಕೊಂಡಲ್ಲೇ ಹೇಳಿದರು, ನೀವು ಧರ್ಮಸ್ಥಳಕ್ಕೆ ಬಂದು ನನಗೊಮ್ಮೆ ಸಿಗಬೇಕು ಅಂತ. ಈಗ ಹೇಳಿದ್ರಲ್ಲ, ಈ ಮಾಸ್ಟರ್ ಆಫ್ ಸೆರೆಮನಿಯವರು ಈಸ್ ಎ ಅಗ್ರೆಸಿವ್ ಪೊಲಿಟಿಷಿಯನ್ ಅಂತ. ಆವಾಗಲೂ ನಮ್ಮ ಅದೇ ಅಗ್ರೆಸಿವ್ನೆಸ್ ಇತ್ತು. ಕರೆದು ನನ್ನ ಹತ್ರ ಹೇಳಿದರು, ನಾನು ನಿನಗೆ ಅನೇಕ ಒಳ್ಳೆ ಕಾರ್ಯಕ್ರಮ ಕೊಡ್ತೀನಿ, ನೀವು ಇದನ್ನೆಲ್ಲ ಮಾಡ್ತಾ ಹೋಗಬೇಕು ಅಂತ ಹೇಳಿದರು. ಸ್ವಲ್ಪ ವರ್ಷದ ನಂತರ ಪ್ರೊಫೆಸರ್ ದೇವರಾಜರನ್ನ ನನ್ನ ಹತ್ರ ಕಳಿಸಿ ನನಗೆ ತುಳು ಅನ್ನೋ 9ನೇ ಪರಿಚಯದಲ್ಲಿ ಸೇರಿಸುವ ಬಗ್ಗೆ ಮತ್ತು ಅದರ ಕರ್ನಾಟಕದ 2ನೇ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಹೋರಾಟದ ಚುಕ್ಕುಣಿಯನ್ನು ಕೊಟ್ಟು ನನಗೆ ಇವತ್ತು ಕಳಸ ಆಗಿದೆಯಲ್ಲ, ಆ ಕಳಸೆ ಕೊಟ್ಟರು. ಒಂದು ಭಾರತುಂಬನ ಕಳಸೆ ಉಂಟದೆ, ಆ ಕಳಸೆ ಅದನ್ನು ಕೊಟ್ಟು ಒಂದು ಈರಿನ ಇಲ್ಲಡೇ ದಿವೋಡು ಹೇಳಿದರು. ನಾನು ಇವತ್ತು ಅಲ್ಲೇ ಇಟ್ಟಿದ್ದೇನೆ ಕಾವಂದರೆ. ಯಾವಾಗಲೂ ಆಚೆ ಹೋಗಬೇಕಾದ್ರೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದಿದ್ದರು. ಆವಾಗ ಇದನ್ನು ನೋಡಿ ಹೇಳಿದರು, ಇದೆಯಲ್ಲಿ ಸಿಕ್ಕಿದ್ದ ನಿನಗೆ ಅಂತ. ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಕೊಟ್ಟಿದ್ರು ಸರ್, ಇದು ಇಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಇಲ್ಲೇ ಇಟ್ಟಿದ್ದೇನೆ ಅಂದೆ. ಅದಕ್ಕೊಂದು ಲೈಟ್ ಹಾಕಿ ಇಟ್ಟಿದ್ದೇನೆ. ಅಂದರೆ ಓರ್ವ ವ್ಯಕ್ತಿಯ ದೂರದೃಷ್ಟಿತ್ವ ಹೇಗಿರ್ತದೆ ಅಂತ. ತಾನೇ ಚಿತ್ರದಲ್ಲಿ ಕೈಯಲ್ಲಿ ಬರೆದು ಒಂದು ಕಳಸವನ್ನು ಮಾಡಿ ಆ ಕಳಸವನ್ನು ನಗರದಲ್ಲಿ ಇಡಬೇಕು ಅಂತೇಳುವ ಚಿಂತನೆ. ನಾನಾಗಿದ್ದರೆ, ಖಾದರಾಗಿದ್ದರೆ, ಕ್ಯಾಪ್ಟನ್ ಆಗಿದ್ದರೆ ಬೇರೆ ಏನೋ ಚಿಂತನೆ ಬರ್ತಾ ಇತ್ತು. ಯಾವುದಾದೊಂದು ಮೂರ್ತಿ ಇಡುವ ಮತ್ತು ಇದು ನಮ್ಮದು ಅಂತ ಹೇಳುವ ಅಂತ. ನೋ, ವೀರೇಂದ್ರ ಹೆಗ್ಗಡೆ ಅವರ ಥಿಂಕಿಂಗ್ ಈಸ್ ದಿ ಬಿಲ್ಡಿಂಗ್ ಆಫ್ ದಿ ನೇಷನ್. ಈ ದೇಶ ಕಟ್ಟಬೇಕು ಅಂತ ಹೇಳುವಂಥದ್ದು ಚಿಂತನೆ. UT ಖಾದರ್ ಹೇಳಿದ್ರಲ್ವ, ಒಂದೊಂದು ದೀಪವನ್ನು ಹಚ್ಚಿದೆವು ನಾವು, ಕಡೆಗೆ ಅದು ಒಟ್ಟಾಗಿ ಎಲ್ಲ ದೀಪವನ್ನು ಮಾಡಿದಾಗ ಯಾರಿಂದಲೂ ಯಾವ ಶಕ್ತಿಯಿಂದಲೂ ಏನೂ ಮಾಡಲಿಕ್ಕಾಗೋದಿಲ್ಲ ಹೇಳಿದ್ರಲ್ವ. ಅದೇ ತತ್ವ ಸಿದ್ಧಾಂತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರದು. ನಾವು ಅವರ ಶಾಲೆಯಲ್ಲಿ ಕಲಿತಂಥವ್ರು, ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂಥವರು ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥವರು. ಹಾಗಾಗಿ ಇವತ್ತು ನಾವು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ನಾವು ಮಾತಾಡಬೇಕಾದ್ರೆ ನಾವು ಹೇಳ್ತೇವೆ, ನಾವು ಕಾನೂನು ಶಿಕ್ಷಣವನ್ನು ಪಡೆದಂಥವ್ರು. ಎಲ್ಲಿ ಪಡೆದಂಥವರು ಕೇಳಿದರೆ SDM ಲಾ ಕಾಲೇಜಿನಲ್ಲಿ ಪಡೆದಂಥವ್ರು. ಹಾಗಾಗಿ ಎಲ್ಲವೂ ನಮ್ಮನ್ನು ಒಟ್ಟುಕೊಂಡು ಹೋಗ್ತದೆ. ಈ ಕಳಸ ಏನು ರಚನೆ ಆಗಿದೆ, ಹಿಂದೆ ಮಂಗಳೂರಿಗೆ ಬಂದಾಗ ನಾವು ಜೈನವರು ಹೇಳಿದರು, ಪುಷ್ಪರಾಜ್ ಅವರು, ಮಂಗಳೂರಿನ ಬಗ್ಗೆ ತೋರಿಸಬೇಕಾದ್ರೆ, ಮಂಗಳೂರಿನ ಒಳ್ಳೆಯದು ಕೆಟ್ಟದು ತೋರಿಸಬೇಕಾದ್ರೆ ಮೊದಲು ಆ ಸರ್ಕಲನ್ನು ತೋರಿಸೋದು. ಸರ್ಕಲ್ ತೋರಿಸಿದ್ರು ಅಂದರೆ ಅದು ಮಂಗಳೂರು ಅಂತ ಗುರುತು ಮಾಡಲಿಕ್ಕೆ. ಇವತ್ತು ಅದು ಚಿಕ್ಕದಾಗಿರ್ಬೋದು, ಆದರೆ ಮುಂದೆ ಒಂದು ದಿನ ಅದನ್ನು ದೊಡ್ಡ ಪ್ರದೇಶದಲ್ಲಿ ಕೂಡ ಮಾಡುವಂಥ ದಿನಗಳು ಮಂಗಳೂರಿಗೆ ಬರಬೇಕು. ಅದರ ಬಗ್ಗೆಯೂ ನಮ್ಮ ಚಿಂತನೆ ಇರಬೇಕು. ಆ ಮೂಲಕ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅಂತೇಳೋ ಮಾತನ್ನು ಹೇಳಿ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಇಷ್ಟೆಲ್ಲ ನಾವು ಮಾತಾಡಿದೆವು. ಕಾವಂದರು ಅವರಿಗೆ ಅಭಿನಂದನೆ, ಅವರಿಗೆ ಶುಭಾಶಯಗಳು ಹೇಳಿದೆವು. ಯಾರು ಒಬ್ಬರು ಅವರು ರಾಜ್ಯಸಭೆ ಸದಸ್ಯರು ಅಂತ ಹೇಳಲಿಲ್ಲ, ನಾನೂ ಹೇಳೋದಿಲ್ಲ. ನಾನು ಅವರು ಸದಸ್ಯರಾಗಿ ಧರ್ಮಸ್ಥಳಕ್ಕೆ ಬಂದಾಗ ಒಂದು ಬಸ್ಸು ಜನ ತಗೊಂಡು ಹೋಗಿ ನಾನು ಮತ್ತು ಪ್ರೊಫೆಸರ್ ದೇವರಾಜರು ಅವರನ್ನು ಸ್ವಾಗತ ಮಾಡಲಿಕ್ಕೆ ಹೋಗಿತ್ತು. ಐ ಸೆಡ್, ಯು ಆರ್ ಮಚ್ ಮೋರ್ ಅಬೌವ್ ದ್ಯಾನ್ ಎ ಪೊಲಿಟಿಷಿಯನ್. ನೀವು ಈ ದೇಶದ ಸಂಪತ್ತು, ಯು ಆರ್ ಎ ಪ್ರಾಪರ್ಟಿ ಆಫ್ ದಿಸ್ ನೇಷನ್. ಅದಕ್ಕಿಂತ ದೊಡ್ಡದೇನಿದೆ? ನೀವು ಕರೆದರೆ ನಾನು ಬರ್ತೇನೆ, ಕ್ಯಾಪ್ಟನ್ ಬರ್ತಾರೆ, ವೇದವಾಸ್ ಕಾಮತ್ ಬರ್ತಾರೆ, UT ಖಾದರ್ ಓಡೋಡಿ ಬರ್ತಾರೆ. ವಿ ಆರ್ ಆಲ್
ಟೇಕಿಂಗ್ ಯುವರ್ ಗೈಡೆನ್ಸ್ ಟು ಬಿಲ್ಡ್ ದಿಸ್ ನೇಷನ್. ಈ ದೇಶ ಕಟ್ಟಲಿಕ್ಕೆ ನಿಮ್ಮ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾರೆ. ಅದು ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯು ಆರ್ ಮಚ್ ಮೋರ್ ಅಬೌವ್ ದಿ ಪಾಲಿಟಿಕ್ಸ್ ಅಂತೇಳೋ ಮಾತನ್ನು, ತಮ್ಮ ವಿಚಾರವನ್ನು ಹೇಳಿ ನನ್ನ ಮನಸ್ಸಿಗೆ ಏನು ಅನಿಸಿದೆ ಅದನ್ನು ನಾನು ಹೇಳಿದ್ದೇನೆ ಅಂತ ಮಾತನ್ನು ಹೇಳಿ, ಈ ಒಂದು ಲೋಕಾರ್ಪಣೆ ಎಷ್ಟೋ ಶತಮಾನಗಳ ಕಾಲ ಉಳೀಲಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸಿ ಶುಭವನ್ನು ಕೋರ್ತೇನೆ. ನಮಸ್ಕಾರ.